ನವೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಚೇಂಜ್ ಆಗೋದು ಫಿಕ್ಸ್. ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಜೋರು. ರಾಮುಲು ಕೊಟ್ಟ ಟೆನ್ಷನ್. ಮೆಡಿಸಿನ್ ಪ್ರಯೋಗಕ್ಕೆ ಒಳಗಾಗಿದ್ದ ವ್ಯಕ್ತಿ ಸಾವು. ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಸಿಎಂ ಬದಲಾವಣೆಯಾಗೋದು ಪಕ್ಕಾನ ಎಂಬ ಅನುಮಾನ ಶುರುವಾಗಿದೆ. ಆ ರೀತಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನವೆಂಬರ್ 15-16ಕ್ಕೆ ಸಿದ್ದರಾಮಯ್ಯ ಪಕ್ಕ ಬದಲಾಗ್ತಾರೆ. ಅವತ್ತು ಮ್ಯೂಸಿಕಲ್ ಚೇರ್ ಇದೆ. ಸಿಎಂ ಬದಲಾವಣೆ ಆಗಲಿದೆ. ನನ್ನದು ಪಕ್ಕಾ ನ್ಯೂಸ್ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಪ್ರಮಾಣ ವಚನದ ದಿನವೇ ಡಿಸೈಡ್ ಆಗಿದೆ ಅಂತಲೂ ಕೂಡ ಭವಿಷ್ಯ ನುಡಿದಿದ್ದಾರೆ. ನನಗೆ ಕಾಂಗ್ರೆಸ್ನಲ್ಲಿ ಸ್ನೇಹಿತರಿದ್ದಾರೆ, ಮಾಹಿತಿ ಸಿಕ್ಕಿದೆ. ಸಿದ್ದರಾಮಯ್ಯನವರ ಗಂಟು ಮೂಟೆ ಆಗ್ಲೇ ರೆಡಿ ಆಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಹೊಸ ಬಾಂಬ್ ಅನ್ನ ಎಸೆದಿದ್ದಾರೆ. ನವೆಂಬರ್ಗೆ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರ್ ಅಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗ್ಲೇ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೆ ಹೇಳಿದ್ದಾರೆ. ಗೊತ್ತಿರೋದು ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಿಗೆ ನಾವು ಶಾಡೋ ಸಿಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದಿರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನ್ ಮಾಡ್ತಾರೆ ಇವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವ ಆಂತರಿಕ ಸಂಘರ್ಷ ಮತ್ತಷ್ಟು ಜೋರಾಗಿದೆ. ವಿಜಯೇಂದ್ರ ಹಠಾವೋ ಆಂದೋಲನ ಪಕ್ಷದ ಅಧ್ಯಕ್ಷ JP ನಡ್ಡಾ ಅವರನ್ನು ತಲುಪಿದೆ. ಕಳೆದ ರಾತ್ರಿ ನಡ್ಡಾ ಭೇಟಿಯಾಗಿರುವ ಅರವಿಂದ್ ಲಿಂಬಾವಳಿ ವಿಜಯೇಂದ್ರ ಕಾರ್ಯವೈಖರಿಯ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ನೀವೇ ಬದಲಿಸಿ, ಇಲ್ಲದಿದ್ರೆ ಬಂಡಾಯ ಸ್ಪರ್ಧೆ ಖಚಿತ ಅಂಥೇಳಿ ರೆಬಲ್ಸ್ ಪರವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಹಿರಿಯರನ್ನ ಪರಿಗಣಿಸ್ತಾ ಇಲ್ಲ, ಗುಂಪುಗಾರಿಕೆ ಮಿತಿ ಮೀರ್ತಾ ಇದೆ. ಇದರಿಂದ ಪಕ್ಷಕ್ಕಾಗ್ತಾ ಇರುವ ಮುಜುಗರವನ್ನು ತಪ್ಪಿಸಲು ನೀವೇ ಅಧ್ಯಕ್ಷರನ್ನ ಬದಲಿಸಿ ಅಂತ ಹೇಳಿ ಕೋರಿದ್ದಾರೆ. ಇಲ್ಲ ಅಂದ್ರೆ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿಬಹುದು ಅಂತೇಳಿ ಪರೋಕ್ಷವಾಗಿ ಎಚ್ಚರಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ಮಧ್ಯೆ ನನಗೆ ಪಕ್ಷವನ್ನ ಬಿಡಿ ಅಂತ ಹೇಳಲು ಯಾರಿಗೂ ಹಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಾನು ಪಕ್ಷವನ್ನ ಬಿಡಲ್ಲ ಅಂತೇಳಿ ಶ್ರೀರಾಮುಲು ಸ್ಪಷ್ಟಪಡಿಸಿದ್ದಾರೆ. ಫೆಬ್ರವರಿ 5ರ ಬಳಿಕ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡೋದಾಗಿ ಹೇಳಿದ್ದಾರೆ. ಅವರು ಪಾರ್ಟಿ ಬಿಟ್ಟು ಹೋಗು ಅನ್ನಕ್ಕ ಅವ್ರು ಯಾರು? ನಾವ್ ಹೆಂಗ ಕಾರ್ಯಕರ್ತರು ಅವ್ರು ಕೂಡ ಹಂಗೆ ಕಾರ್ಯಕರ್ತರು. ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಿಸ್ ಫೈರ್ ಆಗಬಾರದು, ಯಾರೊಬ್ಬರು ಹೇಳಿದಂತ ಮಾತು ಕೇಳಬಾರ್ದು ಅನ್ನಂತ ಕಾರಣದಿಂದ ನನಗೆ ಬಹಳಷ್ಟು ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಸರ್? ಪಕ್ಷ ಬಿಡುವಂತ ಪ್ರಶ್ನೆನೇ ಬರಲ್ಲ. 5ನೇ ತಾರೀಕಿನ ನಂತರ ಡೆಲ್ಲಿಗೆ ಹೋಗ್ತೇನೆ. ರಾಜ್ಯದಲ್ಲಿ ಕೆಂಪು ಉಗ್ರರ ಯುಗಾಂತ್ಯವಾಗಿದೆ. ಚಿಕ್ಕಮಗಳೂರಿನಲ್ಲಿ ನಕ್ಸಲರ ಕೊನೆ ವಿಕೆಟ್ ಪತನವಾಗಿದೆ. ಚಿಕ್ಕಮಗಳೂರಿನ SP ಕಚೇರಿಗೆ ಆಗಮಿಸಿದ ನಕ್ಸಲ್ ರವೀಂದ್ರ ಶರಣಾಗಿದ್ದಾನೆ. ನಾಗರಿಕ ಶಾಂತಿಗಾಗಿ ವೇದಿಕೆ ಸದಸ್ಯರ ಜೊತೆಗೆ ಬಂದ ರವೀಂದ್ರ SP ವಿಕ್ರಮ್ ಅಮಟೆ ಮುಂದೆ ಶರಣಾಗಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ರವೀಂದ್ರನ ಮೇಲೆ 14 ಕೇಸ್ಗಳಿವೆ. ಕಳೆದ 1.5 ದಶಕದಿಂದ ಭೂಗತನಾಗಿದ್ದ ರವೀಂದ್ರ ಇವತ್ತು SP ಮುಂದೆ ಮಂಡಿ ಊರಿದ್ದಾನೆ. ಇನ್ನು DC ಕಚೇರಿಯ ಬಳಿ ರವೀಂದ್ರ ಮಾತನಾಡಿ, ನಾನು ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನ ಇಡ್ತೀನಿ. ನನ್ನ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುತ್ತೆ ಅಂತ ನಂಬಿದ್ದೇನೆ. ನನ್ನ ಊರಿಗೆ ರಸ್ತೆ ಇಲ್ಲ, ಇರೋ ಸ್ವಲ್ಪ ಜಮೀನಿಗೂ ಹಕ್ಕುಪತ್ರ ಇಲ್ಲ. ಹಕ್ಕುಪತ್ರಗಳನ್ನ ಕೊಡಬೇಕು. ಭೂಮಿ ಇಲ್ಲದವರಿಗೆ ಭೂಮಿ ಹಾಗೂ ಹಕ್ಕುಪತ್ರವನ್ನ ಕೊಡಬೇಕು. ಈ ನಂಬಿಕೆಯಿಂದಲೇ ನಾನು ಸ್ವಇಚ್ಛೆಯಿಂದ ಶರಣಾಗಿದ್ದೇನೆ ಅಂತ ಹೇಳಿದ್ದಾರೆ. ಖಾಸಗಿ ಕಂಪನಿ ನಡೆಸುವ ಮೆಡಿಸಿನ್ ಪ್ರಯೋಗಕ್ಕೆ ಸ್ವಯಂ ಪ್ರೇರಿತವಾಗಿ ಒಳಗಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿದೆ. ಮೃತ ವ್ಯಕ್ತಿಯನ್ನ ಕಲಬುರಗಿ ಮೂಲದ ನಾಗೇಶ್ ಅಂಥೇಳಿ ಗುರುತಿಸಲಾಗಿದೆ. ತಮ್ಮ ಊರಿನಲ್ಲಿ ವ್ಯವಸಾಯ ಮಾಡಿಕೊಂಡಿರ್ತಾರೆ ನಾಗೇಶ್. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಖಾಸಗಿ ಮೆಡಿಸಿನ್ ಕಂಪನಿಯೊಂದಕ್ಕೆ ಆಪ್ ಮೂಲಕ ಮೆಡಿಸಿನ್ ಪ್ರಯೋಗಕ್ಕೊಳಗಾಗಲು ನೋಂದಣಿಯನ್ನ ಮಾಡಿಕೊಂಡಿದ್ರು. ಕಳೆದ ಡಿಸೆಂಬರ್ 2ನೇ ವಾರದಲ್ಲಿ ಮೆಡಿಸಿನ್ ಪ್ರಯೋಗಕ್ಕೊಳಗಾಗಿದ್ರು. ಅದಾದ 2 ದಿನದ ಬಳಿಕ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಬಳಿಕ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಯಲ್ಲಿ 10 ದಿನ ಟ್ರೀಟ್ಮೆಂಟ್ ಅನ್ನು ಪಡೆದು ಡಿಸ್ಚಾರ್ಜ್ ಆಗಿದ್ರು. ಅದಾದ ಕೆಲವು ದಿನಗಳ ಬಳಿಕ ಸಹೋದರನ ಮನೆಯಲ್ಲಿದ್ದಾಗ ರಕ್ತ ಹೆಪ್ಪುಗಟ್ಟಿ ನಾಗೇಶ್ ಮೃತಪಟ್ಟಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ದೂರುಗಳು ದಾಖಲಾಗ್ತಿವೆ. ಸಿದ್ದಾಪುರ, ಶಿರಸಿ, ಹಳಿಯಾಳ, ಮಂಡಗೋಡಿನಲ್ಲಿ ಒಟ್ಟು 7 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಮನಿ ಲ್ಯಾಂಡರಿಂಗ್ ಆಕ್ಟ್ನಡಿ ಕೇಸ್ ದಾಖಲು ಮಾಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 201 ಫೈನಾನ್ಸ್ ಕಂಪನಿಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆ. ಪ್ರತಿ ಫೈನಾನ್ಸ್ ಕಂಪನಿಗಳಿಗೆ ಕಿರುಕುಳ ನೀಡದಂತೆ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಜಿಲ್ಲಾ ಕೇಂದ್ರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ದೂರಿಗೆ ಹೆಲ್ಪ್ಲೈನ್ ಕೂಡ ತೆರೆಯಲಾಗಿದೆ. ಫೆಬ್ರವರಿ 4ರಂದು ಜಿಲ್ಲಾಧಿಕಾರಿಯೊಂದಿಗೆ ಸಭೆ ನಡೆಸಿ ಮತ್ತಷ್ಟು ಕ್ರಮ ಕೈಗೊಳ್ಳಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಪೊಲೀಸರ ಸೋಗಿನಲ್ಲಿ ಹೋಗಿ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿದ ಗ್ಯಾಂಗ್ ಅರೆಸ್ಟ್ ಆಗಿದೆ. ಆರೋಪಿಗಳಾದ ಗೀತಾ, ಮಂಜುಳಾ, ವಿಜಯಲಕ್ಷ್ಮಿ, ಲೀಲಾವತಿ, ಹರೀಶ್, ವೆಂಕಟೇಶ್ನನ್ನ ಬಂಧಿಸಲಾಗಿದೆ. ವಧು ತೋರಿಸುವುದಾಗಿ ಹೇಳಿ ಯುವಕನಿಗೆ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿದ್ರು. ಸಂತ್ರಸ್ತ ಯುವಕನಿಗೆ ಆರೋಪಿ ಮಂಜುಳಾ ಪರಿಚಿತಳಾಗಿದ್ಲು. ಮದುವೆ ಮಾಡಿಕೊಡಲು ಯುವತಿಯರಿಗಾಗಿ ಸಂತ್ರಸ್ತ ಹುಡುಕಾಟ ನಡೆಸ್ತಾ ಇದ್ದ. ಈ ವೇಳೆ ಆರೋಪಿ ಮಂಜುಳಾ ವಿಜಯಲಕ್ಷ್ಮಿಯನ್ನ ಪರಿಚಯಿಸಿದ್ದಾಳೆ. ಆಕೆ ಲೀಲಾವತಿ ಎಂಬ ಯುವತಿಯನ್ನ ಸಂತ್ರಸ್ತನಿಗೆ ಪರಿಚಯಿಸಿದ್ಲು. ಈ ವೇಳೆ ಇವರಿಬ್ಬರನ್ನು ಕೂಡ ಮನೆಯಲ್ಲಿ ಬಿಟ್ಟು ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು. ಬಳಿಕ
ನಕಲಿ ಪೊಲೀಸರ ಸೋಗಿನಲ್ಲಿ ಬಂದ ಗ್ಯಾಂಗ್ ಬೆದರಿಸಿ 50,000 ಹಣ ಪೀಕಿದ್ದಾರೆ. ಅಲ್ಲಿಂದ ಪಾರಾದ ಯುವಕ ಹೆಬ್ಬಾಳ ಠಾಣೆಯಲ್ಲಿ ದೂರು ಕೊಟ್ಟು ಕ್ರಮಕ್ಕೆ ಆಗ್ರಹಿಸಿದ್ದ. ಅದರಂತೆ 7 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಮತ್ತೊಬ್ಬ ಬಾಣಂತಿ ಮೃತಪಟ್ಟಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ 21 ವರ್ಷದ ಮಹಾದೇವಿ ಬಾಣಂತಿ ಅಂತ ಗುರುತಿಸಲಾಗಿದೆ. ಕುರುಗೋಡು ತಾಲೂಕಿನ ಕೋಳೂರು ಗ್ರಾಮದ ನಿವಾಸಿ ಮಹಾದೇವಿ ಎನ್ನಲಾಗಿದೆ. ಜನವರಿ 25ರಂದು ಬಿಮ್ಸ್ನಲ್ಲಿ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಲಾಗಿತ್ತು. ಅದರಂತೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಹೆರಿಗೆಯಾದ 1 ವಾರದ ಬಳಿಕ ಮಹಾದೇವಿ ಮೃತಪಟ್ಟಿದ್ದಾರೆ. ಹೆರಿಗೆಯಾದ 5 ದಿನದ ಬಳಿಕ ಆಸ್ಪತ್ರೆಗೆ ತೋರಿಸಲಾಗಿತ್ತು. ಈ ವೇಳೆ ಮಹಾದೇವಿಗೆ ಇನ್ಫೆಕ್ಷನ್ ಆಗಿದೆ ಅಂತ ವೈದ್ಯರು ಹೇಳಿದ್ರಂತೆ. ನಿನ್ನೆ ರಾತ್ರಿ ಮಹಾದೇವಿ ತೀವ್ರ ಅಸ್ವಸ್ಥರಾಗಿದ್ದು ಮೃತರಾಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ.